ನಾಲ್ಕನೇ ಪದ್ಯವು ಗಣಪತಿಗೆ ಅರ್ಪಿಸುತ್ತಿರುವ ಕುಮಾರವ್ಯಾಸ. ಗಜಮುಖನೇ ಮೆರವ ಏಕದಂತನೇ, ನಿಜ ಗುಣಾನ್ವಿತ ಪರಶುಧಾರನೇ, ರಜತಗಿರಿಗೆ ಒಡೆಯನೇ, ಕುಮಾರನೇ ವಿದ್ಯಾವಾರದಿಯೇ, ಅಜನು ಹರಿರುದ್ರಾದಿಗಳ ನೆರೆ ಹರ ನವರತ, ನಿನ್ನನ್ನು ತ್ರಿಜಗ ವಂದಿತ ಗಣಪ ಮಾಲ್ಪುದೆ ಮತಿಗೆ ಮಂಗಳವ. ಗಜಮುಖನೇ, ಅದರ ಅರ್ಥ ಗಜಮುಖನೇ ಏಕದಂತನೇ, ಆತ್ಮಸ್ವರೂಪವೇ ಗುಣವಾಗಿ ಉಳ್ಳವನೇ, ಗಂಡು ಗೂಡಲಿಯನ್ನು ಹಿಡಿದವನೇ, ಗಂಡು ಕೊಡಲಿಯನ್ನು ಹಿಡಿದವನೇ, ಶಿವನ ಕುಮಾರನೇ, ಶಿವನ ಪುತ್ರನೇ, ವಿದ್ಯೆಯ ಸಾಗರವೇ ಉಳ್ಳ ಗಜಮುಖನೇ, ಬ್ರಹ್ಮ ವಿಷ್ಣು ರುದ್ರರು ಯಾವಾಗಲೂ ನಿನ್ನನ್ನು ಭಜಿಸುತ್ತಿರುತ್ತಿದ್ದಾರೆ. ಮೂರು ಲೋಕಗಳಿಂದಲೂ ನಮಸ್ಕಾರ ಮಾಡಿಸಿಕೊಳ್ಳುವ ಗಣಪತಿಯೇ, ನಮ್ಮ ಅಂತಃಕರಣಕ್ಕೆ ಮಂಗಳವನ್ನುಂಟು ಮಾಡೋ ಎಂದು ಕುಮಾರವ್ಯಾಸನ 4ನೇ ಪದ್ಯದಲ್ಲಿ ಗಜಮುಖನಾದ ಗಣಪತಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾರೆ. ಹಾಗೂ 5ನೇ ಪದ್ಯ ಶಾರದೆ ಮಾತೆಗೆ, ಸರಸ್ವತಿ ತಾಯಿಗೆ ಅರ್ಪಿಸುತ್ತಿರುವ ಕುಮಾರವ್ಯಾಸನು. ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರ ಅದ್ಭುತವೇ, ವಚನ ರಚನೋದ್ಧಾರೆ, ವಚನಗಳನ್ನು ರಚಿಸಿ ಉದ್ಧಾರಿಸುತ್ತಿರುವ ಶಾರದೆಯೇ, ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ, ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗ ಅನುಪಮದ ಯುಕುತಿಯೇ, ಶಾರದೆಯೇ ನರ್ತಿಸುಗೆ ನಲಿದೂಳಿದೆನ್ನ ಜಿನ್ನೆಯಲಿ, ಅಂದರೆ ನಾಲಿಗೆಯಲ್ಲಿ ಅಂತ ಅರ್ಥ. ಏನಪ್ಪ ಅಂತಂದರೆ, ಕಮಲಾಸನೆಯೇ ಕಮಲದಲ್ಲಿ ಕುಳಿತಿರತಕ್ಕಂಥ ಶಾರದೆಯೇ, ಸಕಲ ಶಾಸ್ತ್ರಗಳ ವಿಚಾರದಿಂದ ಗೋಚರಿಸುವವಳೆ, ವಚನ ರಚನೆಯನ್ನು ಉದ್ಧರಿಸುವವಳೆ, ವೇದ ಪುರಾಣ ಆಗಮಗಳಲ್ಲಿ ಪಡೆಯಬಹುದಾದ ಸಿದ್ಧಿಯನ್ನು ಕೊಡುವವಳೆ, ವಿಷ್ಣು ಇಂದ್ರ ಸಮಸ್ತ ಋಷಿಗಳು ಮತ್ತು ವಿದ್ವಾಂಸರಿಗೆ ಯುಕ್ತಿಯನ್ನು ದಯಪಾಲಿಸುವವಳೆ, ಶಾರದೆಯೇ ನನ್ನ ನಾಲಿಗೆಯಲ್ಲಿ ಒಲಿದು ನಲಿದು ನರ್ತಿಸು ಎಂದು ಕುಮಾರವ್ಯಾಸನು ಆ ಶಾರದಾ ಮಾತೆಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾನೆ. ಧನ್ಯವಾದಗಳು.